ನಮಸ್ಕಾರ. ಬನ್ನಿ, ಇವತ್ತು ನಾವು ಒಂದು ತುಂಬಾನೇ ಸುಂದರವಾದ ಮನಸ್ಸಿಗೆ ಹತ್ತಿರವಾಗುವಂಥ ಕಥೆಯನ್ನ ಕೇಳೋಣ. ಇದು ಸ್ನೇಹ, ತ್ಯಾಗ ಮತ್ತೆ ಪ್ರೀತಿಯ ಬಗ್ಗೆ ಕೆಲವು ಆಳವಾದ ಪಾಠಗಳನ್ನು ನಮಗೆ ಹೇಳುತ್ತೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಒಂದು ನರಿ ಮತ್ತು ಒಂದು ಕೊಕ್ಕರೆ ಇವೆರಡೂ ಸ್ನೇಹಿತರಾಗೋಕೆ ಸಾಧ್ಯನಾ? ಕೇಳೋಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಇದೇ ಪ್ರಶ್ನೆ ನಮ್ಮನ್ನ ಮಿನ್ನು ಅನ್ನೋ ನರಿ ಮತ್ತು ರಾಕಿ ಅನ್ನೋ ಕೊಕ್ಕರೆಯ ಜಗತ್ತಿಗೆ ಕರ್ಕೊಂಡು ಹೋಗುತ್ತೆ. ನೋಡೋಣ ಬನ್ನಿ ಅವರ ಕಥೆ ಏನನ್ನುತ್ತೆ ಅಂತ. ಸರಿ, ನಮ್ಮ ಕಥೆ ಶುರುವಾಗೋದು ಮಿನ್ನು ಅನ್ನೋ ನರಿಯಿಂದ. ಅದರ ಮನಸ್ಸಲ್ಲಿ ಒಂದೇ ಒಂದು ಆಸೆ ಇತ್ತು. ಆದ್ರೆ ಆ ಆಸೆಯ ಹಿಂದೆ ಸ್ವಾರ್ಥದ ಒಂದು ದೊಡ್ಡ ನೆರಳಿತ್ತು. ಅದಕ್ಕೆ ದಿನ ಅದೇ ತಿಂಡಿ ತಿಂದು ಸಾಕಾಗೋಗಿತ್ತು. ಅದಕ್ಕೆ ಬೇಕಾಗಿದ್ದೇನಪ್ಪ ಅಂದ್ರೆ ಬಾಯಲ್ಲಿ ನೀರೂರ್ಸೋಂಥ ಒಂದು ಚಿನ್ನದ ಮೀನು. ಗುರಿಯೊಂದು ಫಿಕ್ಸ್ ಆಗಿತ್ತು, ಆದ್ರೆ ಅಲ್ಲಿಗೆ ತಲುಪೋ ದಾರಿ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿ ಇರಲಿಲ್ಲ. ಹೀಗೆ ಸಮುದ್ರ ತೀರಕ್ಕೆ ಹೋದಾಗ ಅಲ್ಲೊಂದು ವಿಚಿತ್ರ ಸೀನ್. 2 ದೈತ್ಯ ಕರಡಿಗಳು ಒಂದೇ ಒಂದು ಚಿನ್ನದ ಮೀನಿಗಾಗಿ ಕಿತ್ತಾಡ್ತಿದ್ದು. ಇದು ನಂದೋ ಇಲ್ಲ ಇದು ನಂದು ಅಂತ ಗಲಾಟೆ ಮಾಡ್ತಾ ಮೀನನ್ನ ಪಕ್ಕದ ಬಂಡೆ ಮೇಲೆ ಇಟ್ಟು ಜಗಳ ಮುಂದುವರಿಸಿದ್ದು. ಇದನ್ನ ನೋಡಿದ ಮಿನ್ನುವಿನ ಕಣ್ಣಲ್ಲೊಂದು ಹೊಳಪು. ಅದಕ್ಕೆ ಗೊತ್ತಾಯ್ತು, ಇದೇ ಸರಿ ಸಮಯ ಅಂತ. ಕರಡಿಗಳು ಜಗಳದಲ್ಲಿ ತಲ್ಲಿನಾಗಿದ್ದನ್ನ ನೋಡಿ ಮಿನ್ನು ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ. ಸೀದಾ ಹೋಗಿ ಮೀನನ್ನ ಬಾಯಲ್ಲಿ ಕಚ್ಕೊಂಡು ಓಡೋಕ್ ಶುರು ಮಾಡ್ತು. ತಾವು ಮೋಸ ಹೋದ್ವಿ ಅಂತ ಗೊತ್ತಾದ ತಕ್ಷಣ ಕರಡಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಏ ಕಳ್ಳಿ, ನಿಲ್ಸೆ ಅಂತ ಕೂಗ್ತಾ ಅದರ ಹಿಂದೆ ಓಡದ್ವು. ಕರಡಿಗಳಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಮಿನ್ನು ಹತ್ತಿರದಲ್ಲೇ ಇದ್ದ ಒಂದು ಸಣ್ಣ ಗುಹೆಯೊಳಗೆ ನುಗ್ಗೋಕೆ ಟ್ರೈ ಮಾಡ್ತು. ಆದ್ರೆ ಅಯ್ಯೋ, ವಿಧಿಯಾಟ ನೋಡಿ. ಗುಹೆ ಹತ್ತೋ ರಭಸಕ್ಕೆ ಅದರ ಬಾಯಲ್ಲಿದ್ದ ಅಮೂಲ್ಯವಾದ ಮೀನು ಜಾರಿ ನೇರವಾಗಿ ಕೆಳಗೆ ಕಾಯ್ತಾ ನಿಂತಿದ್ದ ಕರಡಿಗಳ ಮುಂದೆನೆ ಬಿದ್ದುಬಿಡ್ತು. ಅಷ್ಟೆಲ್ಲ ರಿಸ್ಕ್ ತಗೊಂಡ್ರು ಮಿನ್ನುವೇನ ಆಸೆ ಕೈಗೆ ಬರಲೇ ಇಲ್ಲ. ಸೋತು ಹಸಿದು ನಿರಾಶೆಯಿಂದ ಆ ಗುಹೆ ಒಳಗೆ ಕೂತಿದ್ದ ಮಿನ್ನುವಿನ ಲೈಫೇ ಇಲ್ಲಿಂದ ಚೇಂಜ್ ಆಗೋಕೆ ಶುರುವಾಗಿತ್ತು. ಒಂದು ಅನಿರೀಕ್ಷಿತ ತಿರುವು ಅದಕ್ಕಾಗಿ ಕಾಯ್ತಾ ಇತ್ತು. ಮೀನು ಸಿಗದೆ ಹೊಟ್ಟೆ ಹಸಿವಿನಿಂದ ಕಣ್ಣು ಮಂಜಾಗ್ತಿದ್ದಾಗ ಮಿನ್ನುವಿನ ಕಣ್ಣಿಗೆ ಗುಹೆಯ ಮೂಲೆಯಲ್ಲಿದ್ದ ಒಂದು ದೊಡ್ಡ ಮೊಟ್ಟೆ ಕಾಣಿಸ್ತು. ಸರಿ, ಮೀನ್ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು, ಸದ್ಯಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಈ ಮೊಟ್ಟೆ ಆದ್ರೂ ಇದೆಯಲ್ಲ ಅಂತ ಅನ್ಕೊಂಡು ಅದನ್ನ ತಿನ್ನೋಕೆ ರೆಡಿ ಆಯ್ತು. ಆದ್ರೆ ಮೊಟ್ಟೆನ ತಿನ್ನೋಕೆ ಬಾಯಿ ತೆರೆದ ಆ ಒಂದು ಕ್ಷಣ ಮಿನ್ನುವಿನ ಮನಸ್ಸಲ್ಲಿ ಒಂದು ದೊಡ್ಡ ಗೊಂದಲ ಶುರುವಾಯಿತು. ಅಯ್ಯೋ ಪಾಪ, ಇದನ್ನ ನಾನ್ ತಿಂದ್ರೆ ಇದರ ಅಮ್ಮಗೆ ಎಷ್ಟು ಬೇಜಾರಾಗ್ಬೋದು ಅನ್ನೋ ಯೋಚನೆ ಅದರ ಮನಸ್ಸನ್ನ ಕಲಕಿಬಿಡ್ತು. ಆ ಕ್ಷಣದಲ್ಲೇ ಹೊಟ್ಟೆ ಹಸಿವಿಗಿಂತ ಸಹಾನುಭೂತಿನೇ ದೊಡ್ಡದ ಕಾಣಿಸ್ತು ಅದಕ್ಕೆ. ಮಿನ್ನು ಮೆಲ್ಲಗೆ ಆ ಮೊಟ್ಟೆಯನ್ನ ಕೆಳಗಿಟ್ಟಿದ್ದೇ ತಡ ಅದು ಪಟ್ಟಂತ ಒಡೆದು ಒಳಗಡೆಯಿಂದ ಒಂದು ಮುದ್ದಾದ ಕೊಕ್ಕರೆ ಮರಿ ಹೊರಗೆ ಬಂತು. ಕಣ್ಣು ತೆರೆದ ಆ ಪುಟ್ಟ ಮರಿಗೆ ಮೊದಲು ಕಂಡಿದ್ದೇ ನಮ್ಮ ಮಿನ್ನು. ಅಷ್ಟೇ, ಆ ಮರಿ ಮಿನ್ನುನೇ ತನ್ನ ಅಮ್ಮ ಅಂತ ಅಂದ್ಕೊಂಡು ಅದರ ಹಿಂದಿಂದೆ ಓಡಾಡಕ್ ಶುರು ಮಾಡ್ತು. ಹೀಗೆ ಒಂದು ನರಿ ಮತ್ತು ಒಂದು ಕೊಕ್ಕರೆ ಮರಿ ಇವೆರಡರ ನಡುವೆ ಒಂದು ವಿಚಿತ್ರವಾದ ಆದರೆ ತುಂಬಾನೇ ಪ್ರೀತಿಯ ತಾಯಿ ಮಗುವಿನ ಸಂಬಂಧ ಶುರುವಾಯಿತು. ಈಗ ಅವರ ಜೀವನದ ಒಂದು ಮರೆಯಲಾಗದ ಘಟ್ಟವನ್ನ ನೋಡೋಣ. ಒಂದು ದಿನ ಸ್ವಲ್ಪ ದೊಡ್ಡದಾಗಿದ್ದ ರಾಕಿ, ಅಮ್ಮ ನಾನು ಹಾರೋದ್ ಕಲಿಬೇಕು, ಯಾವಾಟ ಕಲಿಯೋದು ಅಂತ ಕೇಳಿಬಿಟ್ಟು. ಈಗ ನರಿಗೆ ಹಾರೋದ್ ಬಗ್ಗೆ ಏನ್ ಗೊತ್ತಿರುತ್ತೆ ಹೇಳಿ? ಆದ್ರೂ ಮಿನ್ನು ತನಗೆ ತಿಳಿದ ಹಾಗೆ ಪಾಠ ಹೇಳಕ್ ಶುರುವಾಡ್ತು. ರಾಕಿನ ಒಂದು ಎತ್ತರದ ಬೆಟ್ಟಕ್ಕೆ ಕರ್ಕೊಂಡೋಗಿ, ನೋಡು, ಮೊದಲು ರೆಕ್ಕೆ ಬಿಚ್ಚು, ಆಮೇಲೆ ಜೋರಾಗಿ ಬಡಿ, ಆಮೇಲೆ ಧೈರ್ಯ ಮಾಡಿ ಜಂಪ್ ಮಾಡು ಅಂತ ಹೇಳ್ಕೊಡ್ತು. ನಿಜ ಹೇಳ್ಬೇಕಂದ್ರೆ ಆ ಸೀನ್ ನೋಡೋಕೆ ಸಿಕ್ಕಾಪಟ್ಟೆ ಕಾಮಿಡಿ ಆಗಿತ್ತು. ಆದ್ರೆ ಅಸ್ಲಿ ಮಜಾ ಇದ್ದಿದ್ದೇ ಇಲ್ಲಿ. ಮಿನ್ನು ತಾನು ಹೇಳಿಕೊಟ್ಟ ಹಾಗೆ ತಾನು ಜಿಗ್ದು ಕೆಳಗೆ ಬಿದ್ದು ಒದ್ದಾಡಿದ್ರೆ ನಮ್ಮ ರಾಕಿ ಮಾತ್ರ ಒಂದೇ ಜಿಗಿದ್ಕೆ ಆಕಾಶಕ್ಕೆ ಹೊರಬಿಡ್ತು. ಟೀಚರ್ ಫೇಲ್ ಆದ್ರು, ಸ್ಟೂಡೆಂಟ್ ಪಾಸ್ ಆದ. ಈ ಘಟನೆ ಅವರಿಬ್ಬರ ನಡುವಿನ ಪ್ರೀತಿಯನ್ನ ಇನ್ನೂ ಗಟ್ಟಿ ಮಾಡ್ತು. ಆದ್ರೆ ಈ ಖುಷಿ ಹೆಚ್ಚು ದಿನ ಇರಲಿಲ್ಲ. ಅವರಿಬ್ಬರ ಈ ಸುಂದರ ಸ್ನೇಹಕ್ಕೆ ಒಂದು ದೊಡ್ಡ ಪರೀಕ್ಷೆ ಎದುರಾಗೋ ಸಮಯ ಬಂದೇ ಬಿಡ್ತು. ಮತ್ತೊಮ್ಮೆ ಆ ಚಿನ್ನದ ಮೇಣಿನ ಆಸೆ ಚಿಗುರಿ ಮಿನ್ನು ಸಮುದ್ರದ ಹತ್ರ ಹೋದಾಗ ಅಲ್ಲಿ ಕಾಯ್ತಿದ್ವು ಅದೇ ಹಳೆ ಶತ್ರುಗಳು, ಆ 2 ಕರಡಿಗಳು. ಮಿನ್ನುವನ್ನ ನೋಡಿದ ತಕ್ಷಣ, ಅಲ್ಲೇ ನೋಡು, ಅವಳೇ ನಮ್ಮ ಮೀನ್ ಕದ್ದಿದ್ದು, ಈ ಸಲ ಅವಳನ್ನ ಬಿಡೋದ್ ಬೇಡ, ಹಿಡಿಯರಿ ಅಂತ ಕೂಗ್ತಾ ಬೆನ್ನಟ್ಟದು. ಕರಡಿಗಳು ಮಿನ್ನುವನ್ನ ಬೆನ್ನಟ್ಟಿ ಒಂದು ಬಂಡಿಯ ಮೇಲೆ ಸಿಕ್ಕಾಕಿಸಿದ್ವು. ಇನ್ನೇನು ಮಿನ್ನು ಕರಡಿಗಳ ಕೈಗೆ ಸಿಕ್ತು ಅನ್ನೋವಾಗ ದೂರದಿಂದಲೇ ಅಪಾಯವನ್ನ ನೋಡಿದ ರಾಕಿ ತನ್ನ ಅಮ್ಮನನ್ನ ಉಳಿಸೋಕೆ ಹಾರಿ ಬಂತು. ಅಮ್ಮ, ಬೇಗ ನನ್ನ ಕಾಲು ಹಿಡ್ಕೋ ಅಂತ ಕೂಗಿತು. ಮಿನ್ನು ಒಂದು ಕ್ಷಣ ತಡ ಮಾಡದೆ ರಾಕಿಯ ಕಾಲುಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ತು. ರಾಕಿ ಮಿನ್ನುವನ್ನು ಹೊತ್ತು ಆಕಾಶಕ್ಕೆ ಹಾರಿತು. ಆದರೆ ದಾರಿಯಲ್ಲಿ ಒಂದು ದೊಡ್ಡ ಜಲಪಾತ ಎದುರಾಯಿತು. ಮಿನ್ನುವಿನ ಭಾರ ಜೊತೆಗೆ ರಭಸವಾಗಿ ಬೀಳ್ತಿದ್ದ ನೀರಿನ ಸೆಳೆತ. ರಾಕಿಯ ಪುಟ್ಟ ರೆಕ್ಕೆಗಳು ಸೋತು ಹೋಗ್ತಿದ್ವು. ಅದರ ಶಕ್ತಿ ಕುಂದು ನಿಧಾನವಾಗಿ ಕೆಳಗೆ ಸರಿಯೋಕ್ ಶುರು ಮಾಡ್ತು.
ಪರಿಸ್ಥಿತಿ ಕೈ ಮೀರಿ ಹೋಗ್ತಿತ್ತು. ಮಿನ್ನು ಪ್ರಾಣ ಭಯದಿಂದ ರಾಖಿ ಕೈ ಬಿಡಬೇಡ ಮಗು, ದಯವಿಟ್ಟು ಕೈ ಬಿಡಬೇಡ ಅಂತ ಚೀರ್ತಿತ್ತು. ರಾಖಿ ತನ್ನ ಸರ್ವಶಕ್ತಿಯನ್ನು ಹಾಕಿ ರೆಕ್ಕೆ ಬಡಿತಾನೇ ಇತ್ತು, ಆದರೆ ಪ್ರಯೋಜನ ಆಗ್ತಿರ್ಲಿಲ್ಲ. ಈ ಒಂದು ಜೀವನ್ಮರಣದ ಹೋರಾಟದ ಮಧ್ಯೆ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸ್ನೇಹಕ್ಕಾಗಿ ನಾವು ಮಾಡೋ ತ್ಯಾಗಕ್ಕೆ ಯಾವ್ದಾದ್ರೂ ಮಿತಿ ಇದೆಯಾ? ತನ್ನ ಪ್ರೀತಿಯ ಮಗ ರಾಖಿಯ ಜೀವವನ್ನು ಉಳಿಸೋಕೆ ಮಿನ್ನು ಈಗ ಏನ್ ಮಾಡ್ಬೋದು? ತನ್ನಿಂದಾಗಿಯೇ ತನ್ನ ಮಗನ ಪ್ರಾಣಕ್ಕೆ ಅಪಾಯ ಬಂದಿದೆ ಅಂತ ಮಿನ್ನುಗೆ ಅರ್ಥವಾಯಿತು. ಆಗ ಅದು ಒಂದು ನಿರ್ಧಾರಕ್ಕೆ ಬಂತು. ತನ್ನ ಜೀವಕ್ಕಿಂತ ರಾಖಿಯ ಜೀವವೇ ದೊಡ್ಡದು. ಕಣ್ಣಲ್ಲಿ ನೀರು ತುಂಬಿಕೊಂಡು ನೋವಿನಿಂದಲೇ ಉದ್ದೇಶಪೂರ್ವಕವಾಗಿ ರಾಖಿಯ ಕಾಲುಗಳನ್ನು ಬಿಟ್ಟು ಆ ಭೋರ್ಗರೆಯೋ ಜಲಪಾತಕ್ಕೆ ಹಾರಿಬಿಡ್ತು. ಇದು ನಿಜಕ್ಕೂ ಪ್ರೀತಿ ಮತ್ತು ತ್ಯಾಗದ ಒಂದು ಪರಾಕಾಷ್ಠೆ. ಆದರೆ ಮಿನ್ನುವಿನ ಈ ಮಹಾತ್ಯಾಗ ವ್ಯರ್ಥ ಆಗ್ಲಿಲ್ಲ. ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಒಂದು ಅದ್ಭುತ ಪವಾಡ ಅವರಿಬ್ಬರಿಗಾಗಿ ಕಾಯ್ತಾ ಇತ್ತು. ಮಿನ್ನು ಕೆಳಗೆ ಬೀಳ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಕೊಕ್ಕರೆ ಹಾರಿ ಬಂದು ಅದನ್ನ ತನ್ನ ಶಕ್ತಿಶಾಲಿ ಕಾಲುಗಳಿಂದ ಹಿಡಿಯಿತು. ಅದು ಬೇರೆ ಯಾರೂ ಅಲ್ಲ, ರಾಖಿಯ ನಿಜವಾದ ತಾಯಿ. ಎಷ್ಟೋ ದಿನಗಳಿಂದ ತನ್ನ ಕಳೆದುಹೋದ ಮಗುವನ್ನ ಹುಡುಕ್ತಿದ್ದ ಆ ತಾಯಿ ಕೊಕ್ಕರೆ ತನ್ನ ಮಗನ ಪ್ರಾಣ ಉಳಿಸಿದ್ದಕ್ಕಾಗಿ ಮಿನ್ನುಗೆ ಹೃದಯ ತುಂಬಿ ಧನ್ಯವಾದ ಹೇಳಿತು. ತನ್ನ ನಿಜವಾದ ಅಮ್ಮನ ಜೊತೆ ಹೋಗೋ ಮುಂಚೆ ರಾಕಿ ಮಿನ್ನುಗೆ ಮಾತು ಕೊಡ್ತು, ಅಮ್ಮ, ನಾನು ನಿನ್ನನ್ನ ಯಾವತ್ತೂ ಮರೆಯಲ್ಲ, ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ. ಕೃತಜ್ಞತೆಯಿಂದ ರಾಕಿಯ ತಾಯಿ ಸಮುದ್ರದಿಂದ ಒಂದು ದೊಡ್ಡ ಚಿನ್ನದ ಮೀನನ್ನು ತಂದು ಮಿನ್ನುಗೆ ಉಡುಗೊರೆಯಾಗಿ ಕೊಡ್ತು. ನೋಡಿ, ಮಿನ್ನುವಿನ ಸ್ವಾರ್ಥದ ಆಸೆ ಕೊನೆಗೆ ನಿಸ್ವಾರ್ಥ ಸ್ನೇಹದ ಉಡುಗೊರೆಯಾಗಿ ಈಡೇರಿತು. ಹಾಗಾದ್ರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ನೀಡುತ್ತೆ. ನಿಜವಾದ ಸ್ನೇಹಕ್ಕೆ, ಪ್ರೀತಿಗೆ ಜಾತಿ, ಆಕಾರ ಅಥವಾ ಸ್ವಭಾವದ ಗಡಿಗಳು ಅಂತ ಏನಾದರೂ ಇರುತ್ತಾ? ಬಹುಶಃ ಪ್ರೀತಿ ಮತ್ತು ತ್ಯಾಗ ಇರೋ ಕಡೆ ಯಾವುದೇ ಗಡಿಗಳು ಇರೋದಿಲ್ಲ ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡಿ ನೋಡಿ.